ದರ್ಶನ್ಗೆ ಜೈಲಿನ ತಂಗಳು ಮುದ್ದೆನೇ ಗತಿ ಅಂತ ಹೇಳಲಾಗಿದೆ. ದರ್ಶನ್ಗೆ ಜೈಲು ಊಟನೇ ಫಿಕ್ಸ್ ಆಗಿದೆ. ಕೋರ್ಟ್ ಸದ್ಯಕ್ಕೆ ಜೈಲು ಊಟವನ್ನೇ ಫಿಕ್ಸ್ ಮಾಡಿ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಈಗಾಗಲೇ ಮನೆಯೂಟವನ್ನು ತಿರಸ್ಕಾರ ಮಾಡಿದ್ರು ಜೈಲಧಿಕಾರಿಗಳು. ಹೀಗಾಗಿ ಕಾಲಾವಕಾಶ ಕೋರಿದ್ರು ದರ್ಶನ್ ಪರ ವಕೀಲರು. ಈಗ ಮತ್ತೆ ಅವರ ಅರ್ಜಿ ರಿಜೆಕ್ಟ್ ಆಗಿದೆ. ಮನೆಯೂಟ ಬೇಕು ಅಂತ ಮತ್ತೆ ಸಲ್ಲಿಸಿದ್ದಂತಹ ಅರ್ಜಿ ಏನಿದೆ ಅದನ್ನು ವಿಚಾರಣೆಯನ್ನು ಮುಂದೂಡಿದ್ದಾರೆ. ಇವತ್ತಿನ ಮಟ್ಟಿಗೆ ಅವರಿಗೆ ಮನೆಯೂಟ ಸಿಗ್ತಾ ಇಲ್ಲ. ಯಾಕಂತಂದರೆ ಈ ಹಿಂದೆ ಮನೆಯೂಟದ ಅರ್ಜಿಯನ್ನು ಜೈಲಲ್ಲಿ ಕೊಡಬೇಕು ಮನೆಯೂಟ ಅಂತ ಹೇಳುವಂಥ ಒಂದು ಅರ್ಜಿ ಏನಿತ್ತು ಅದನ್ನು ಕೋರ್ಟ್ ತಿರಸ್ಕಾರ ಮಾಡಿತ್ತು. ಮತ್ತೆ ಇವರು ಅರ್ಜಿ ಸಲ್ಲಿಸಿದ್ರು. ಈಗ ಅದನ್ನು ಮುಂದೂಡಿದೆ, ವಿಚಾರಣೆಯನ್ನು ಮುಂದೂಡಿದೆ. ಹಾಗಾಗಿ ಆ ವಿಚಾರಣೆ ನಡೆಯೋವರೆಗೂ ಕೂಡ ಜೈಲು ಊಟನೇ ಗತಿ. ರಾಮನಗರ ಪುನರ್ನಾಮಕರಣ ಆಯಿತು. ಈಗ ಎಲೆಕ್ಟ್ರಾನಿಕ್ ಸಿಟಿಗೆ ಪುನರ್ನಾಮಕರಣ ಮಾಡ್ತಾ ಇದೆಯಾ ಸರ್ಕಾರ? ದೇವರಾಜ್ ಅರಸು ಎಲೆಕ್ಟ್ರಾನಿಕ್ ಸಿಟಿ ಅಂತ ನಾಮಕರಣ ಮಾಡ್ತಾರಾ? ಎಲೆಕ್ಟ್ರಾನಿಕ್ ಸಿಟಿ ಹೆಸರು ಬದಲಿಸುವ ಬಗ್ಗೆ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಹೊಸದಾಗಿ ನಾಮಕರಣ ಮಾಡ್ತೀವಿ ಅಂತ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿವಂಗತ ದೇವರಾಜ್ ಅರಸು ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ದೇವರಾಜ್ ಅರಸು ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಶಿಫಾರಸು ಮಾಡಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಗೆ ದೇವರಾಜ್ ಅರಸು ಎಲೆಕ್ಟ್ರಾನಿಕ್ ಸಿಟಿ ಅಂತ ನಾಮಕರಣ ಮಾಡಬೇಕು ಅಂತಿದ್ದೀವಿ ಅಂತ ಕೂಡ ಸಿಎಂ ಹೇಳಿದ್ದಾರೆ. ದೇವರಾಜ್ ಅರಸು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಮುಖ್ಯಮಂತ್ರಿಗಳು ಈ ಮಾತನ್ನ ಹೇಳಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಗೆ ದೇವರಾಜ್ ಅರಸು ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೆಸರಿಡ್ತೀವಿ ಅಂತ ಹೇಳಿದ್ದಾರೆ. ರಾಮನಗರ ಹೆಸರು ಬದಲಾವಣೆಯನ್ನು ನಾವು ನೋಡಿದ್ವಿ. ಆ ನಂತರದಲ್ಲಿ ಈಗ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹೆಸರು ಬದಲಾವಣೆ ಮಾಡುವಂಥ ವಿಚಾರವನ್ನು ಸಿಎಂ ಮುಂದಿಟ್ಟಿದ್ದಾರೆ. ಮಂಡ್ಯ ಮೈ ಶುಗರ್ನಲ್ಲಿ ಮತ್ತೆ ಕಬ್ಬು ನುರಿಯೋ ಕಾರ್ಯ ಆರಂಭ ಆಗಿದೆ. ಬೆಳಗ್ಗೆ ರಿಪಬ್ಲಿಕ್ ವರದಿಯನ್ನ ಮಾಡಿತ್ತು, ಮಧ್ಯಾಹ್ನ ಫಟಾಫಟ್ ಅಂತ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ತಾಂತ್ರಿಕ ಸಮಸ್ಯೆ ಏನಿತ್ತು ಅದನ್ನು ಸರಿಪಡಿಸಲಾಗಿದೆ. ಕಾರ್ಖಾನೆ ಆಡಳಿತ ಮಂಡಳಿ ಅದನ್ನು ಸರಿಪಡಿಸಿದೆ. ಕಬ್ಬು ನುರಿಯೋ ಕಾರ್ಯ ಮತ್ತೆ ಆರಂಭ ಆಗಿದೆ. ಹಾಗಾಗಿ ರೈತರು ನಿರಾಳವಾಗಿದ್ದಾರೆ. ಕಳೆದ ಶನಿವಾರ ಸ್ಥಗಿತಗೊಂಡಿತ್ತು ಮೈ ಶುಗರ್ ಕಾರ್ಖಾನೆ. ಅಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಇದರಿಂದ ಕಾರ್ಖಾನೆ ಆವರಣದಲ್ಲೇ 5,000 ಟನ್ ಕಬ್ಬು ಒಣಗ್ತಾ ಇತ್ತು. ಒಣಗಿ ತೂಕ ಕಡಿಮೆ ಆಗ್ತಾ ಇದ್ದಿದ್ರಿಂದ ನಷ್ಟದ ಆತಂಕದಲ್ಲಿದ್ರು ರೈತರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿ ಎಚ್ಚರಿಸಿತ್ತು. ಈ ಸುದ್ದಿ ಪ್ರಸಾರವಾದ ಕೆಲವೇ ನಿಮಿಷಗಳಲ್ಲಿ ಕಬ್ಬು ನುರಿಯುವ ಕಾರ್ಯ ಆರಂಭ ಆಗಿದೆ ಮಂಡ್ಯದ ಮೈ ಶುಗರ್ ಕಾರ್ಖಾನೆಯಲ್ಲಿ. ಬೆಳಗ್ಗೆ ಎಷ್ಟು ಗಂಟೆ ಸಮಯ ಇತ್ತು? ಮಂಡ್ಯದ ಮೈ ಶುಗರ್ ಕಾರ್ಖಾನೆಯಲ್ಲಿ ಕಳೆದ 4 ದಿನಗಳಿಂದ ಕಬ್ಬು ನುರಿಯುವ ಕಾರ್ಯ ಸ್ಥಗಿತ ಆಗಿತ್ತು. ಇದರಿಂದಾಗಿ ಕಾರ್ಖಾನೆ ಆವರಣದಲ್ಲಿ 5,000 ಟನ್ಗೂ ಅಧಿಕ ಕಬ್ಬು ಒಣಗ್ತಿತ್ತು. ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಮೈ ಶುಗರ್ ಕಾರ್ಖಾನೆಯಲ್ಲಿ ಮತ್ತೆ ಕಬ್ಬು ನುರಿಯುವ ಕಾರ್ಯ ಆರಂಭ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಏನು ಮತ್ತೆ ಮೈ ಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂಥ ಕಾರ್ಯ ಆರಂಭ ಆಗಿದೆ. ಕಳೆದ ಜುಲೈ 29ನೇ ತಾರೀಕು ಮೈ ಶುಗರ್ ಕಾರ್ಖಾನೆ ಆರಂಭ ಆಗಿತ್ತು. ಕಾರ್ಖಾನೆ ಆರಂಭ ಆದಂಥ 15 ದಿನದಲ್ಲೇ ಕಬ್ಬು ನುರಿಯುವ ಕಾರ್ಯ ಸ್ಥಗಿತಗೊಂಡಿದ್ದರಿಂದ ರೈತರು ಆತಂಕಕ್ಕೀಡಾಗಿದ್ದರು. ಕಳೆದ 4 ದಿನಗಳಿಂದ ಕಬ್ಬು ನುರಿಯುವ ಕಾರ್ಯ ಸ್ಥಗಿತ ಆಗಿದ್ದರಿಂದ 5,000 ಟನ್ಗೂ ಅಧಿಕ ಕಬ್ಬು ಕಾರ್ಖಾನೆ ಆವರಣದಲ್ಲಿ ಒಣಗ್ತಿದ್ರೆ, ಮತ್ತೊಂದೆಡೆ ಜಮೀನಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಕಬ್ಬು ಒಣಗ್ತಿತ್ತು. ಇದರಿಂದಾಗಿ ತೂಕ ಕಡಿಮೆಯಾಗಿ ಒಂದಷ್ಟು ನಷ್ಟದ ಆತಂಕದಲ್ಲಿ ರೈತರಿದ್ದರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ. ಇಲ್ಲಿದ್ದಂಥ ಸಮಸ್ಯೆಯನ್ನು ಸರಿಪಡಿಸೋ ಮೂಲಕ ಇವತ್ತು ಬೆಳಗ್ಗೆಯಿಂದ ಮತ್ತೆ ಕಬ್ಬು ನುರಿಯುವ ಕಾರ್ಯ ಆರಂಭ ಮಾಡಿರುವಂಥ ದೃಶ್ಯವನ್ನು ಗಮನಿಸ್ಬೋದು. ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಇಲ್ಲಿ ಕೆಲಸಗಳು ನಡೀತಿದ್ವು. ಈಗ ಕಬ್ಬು ನುರಿಯುವ ಕಾರ್ಯ ಕೂಡ ಆರಂಭ ಆಗಿದೆ. ತಾಂತ್ರಿಕ ಸಮಸ್ಯೆಯಿಂದಾಗಿ ಶನಿವಾರ ಬೆಳಗ್ಗೆಯಿಂದ ಏಕಾಏಕಿ ಕಬ್ಬು ನುರಿಯುವ ಕಾರ್ಯ ಸ್ಥಗಿತ ಆಗಿತ್ತು. ಇದರಿಂದಾಗಿ ಮಂಡ್ಯದ ರೈತರು ಆತಂಕಕ್ಕೀಡಾಗಿದ್ದರು. ಜೊತೆಗೆ ಕಬ್ಬು ತೂಕ ಕಳೆದುಕೊಳ್ತಿದ್ರಿಂದ ಒಂದಷ್ಟು ನಷ್ಟ ಉಂಟಾಗಿತ್ತು. ಈಗ ಸದ್ಯ ಇಲ್ಲಿದ್ದಂಥ ಕಬ್ಬನ್ನು ಖಾಲಿ ಮಾಡುವಂಥ, ಕ್ರಷಿಂಗ್ ಮಾಡುವಂಥ ಕೆಲಸ ಆರಂಭ ಆಗಿದೆ. ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು. ಇಲ್ಲಿ ನಿನ್ನೆಯಿಂದ ನಿಂತಿದ್ದಂಥ ಏನು ಕಬ್ಬೇನಿತ್ತು, ಸ್ಟಾಕ್ ಇತ್ತು, ಅದೆಲ್ಲ ಖಾಲಿ ಮಾಡುವಂಥ ಕೆಲಸ ಕೂಡ ನಡೀತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಮೈ ಶುಗರ್ ಕಾರ್ಖಾನೆ ಮತ್ತೆ ಕಬ್ಬು ನುರಿಯುವ ಕಾರ್ಯವನ್ನು ಆರಂಭಿಸಿದೆ. ಇದರಿಂದಾಗಿ ರೈತರ ಆತಂಕ ದೂರ ಮಾಡಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.
ದರ್ಶನ್ಗೆ ಜೈಲಿನ ತಂಗಳು ಮುದ್ದೆನೇ ಗತಿ ಅಂತ ಹೇಳಲಾಗಿದೆ. ದರ್ಶನ್ಗೆ ಜೈಲು ಊಟನೇ ಫಿಕ್ಸ್ ಆಗಿದೆ. ಕೋರ್ಟ್ ಸದ್ಯಕ್ಕೆ ಜೈಲು ಊಟವನ್ನೇ ಫಿಕ್ಸ್ ಮಾಡಿ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಈಗಾಗಲೇ ಮನೆಯೂಟವನ್ನ ತಿರಸ್ಕಾರ ಮಾಡಿದ್ರು ಜೈಲಧಿಕಾರಿಗಳು. ಹೀಗಾಗಿ ಕಾಲಾವಕಾಶ ಕೋರಿದ್ರು ದರ್ಶನ್ ಪರ ವಕೀಲರು. ಈಗ ಮತ್ತೆ ಅವರ ಅರ್ಜಿ ರಿಜೆಕ್ಟ್ ಆಗಿದೆ. ಮನೆಯೂಟ ಬೇಕು ಅಂತ ಮತ್ತೆ ಸಲ್ಲಿಸಿದ್ದಂತಹ ಅರ್ಜಿ ಏನಿದೆ ಅದನ್ನ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಇವತ್ತಿನ ಮಟ್ಟಿಗೆ ಅವ್ರಿಗೆ ಮನೆಯೂಟ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಈ ಹಿಂದೆ ಮನೆಯೂಟದ ಅರ್ಜಿಯನ್ನ ಜೈಲಲ್ಲಿ ಕೊಡಬೇಕು ಮನೆಯೂಟ ಅಂತ ಹೇಳುವಂಥ ಒಂದು ಅರ್ಜಿ ಏನಿತ್ತು ಅದನ್ನು ಕೋರ್ಟ್ ತಿರಸ್ಕಾರ ಮಾಡಿತ್ತು. ಮತ್ತೆ ಇವರು ಅರ್ಜಿ ಸಲ್ಲಿಸಿದ್ರು. ಈಗ ಅದನ್ನು ಮುಂದೂಡಿದೆ, ವಿಚಾರಣೆಯನ್ನು ಮುಂದೂಡಿದೆ. ಹಾಗಾಗಿ ಆ ವಿಚಾರಣೆ ನಡೆಯೋವರೆಗೂ ಕೂಡ ಜೈಲು ಊಟನೇ ಗತಿ. ದರ್ಶನ್ಗೆ ಜೈಲಿನ ತಂಗಳು ಮುದ್ದೆನೇ ಗತಿ ಅಂತ ಹೇಳಲಾಗಿದೆ. ದರ್ಶನ್ಗೆ ಜೈಲು ಊಟನೇ ಫಿಕ್ಸ್ ಆಗಿದೆ. ಕೋರ್ಟ್ ಸದ್ಯಕ್ಕೆ ಜೈಲು ಊಟವನ್ನೇ ಫಿಕ್ಸ್ ಮಾಡಿ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಈಗಾಗಲೇ ಮನೆಯೂಟವನ್ನ ತಿರಸ್ಕಾರ ಮಾಡಿದ್ರು ಜೈಲಧಿಕಾರಿಗಳು. ಹೀಗಾಗಿ ಕಾಲಾವಕಾಶ ಕೋರಿದ್ರು ದರ್ಶನ್ ಪರ ವಕೀಲರು. ಈಗ ಮತ್ತೆ ಅವರ ಅರ್ಜಿ ರಿಜೆಕ್ಟ್ ಆಗಿದೆ. ಮನೆಯೂಟ ಬೇಕು ಅಂತ ಮತ್ತೆ ಸಲ್ಲಿಸಿದ್ದಂತಹ ಅರ್ಜಿ ಏನಿದೆ ಅದನ್ನ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಇವತ್ತಿನ ಮಟ್ಟಿಗೆ ಅವ್ರಿಗೆ ಮನೆಯೂಟ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಈ ಹಿಂದೆ ಮನೆಯೂಟದ ಅರ್ಜಿಯನ್ನ ಜೈಲಲ್ಲಿ ಕೊಡಬೇಕು ಮನೆಯೂಟ ಅಂತ ಹೇಳುವಂಥ ಒಂದು ಅರ್ಜಿ ಏನಿತ್ತು ಅದನ್ನು ಕೋರ್ಟ್ ತಿರಸ್ಕಾರ ಮಾಡಿತ್ತು. ಮತ್ತೆ ಇವರು ಅರ್ಜಿ ಸಲ್ಲಿಸಿದ್ರು. ಈಗ ಅದನ್ನು ಮುಂದೂಡಿದೆ, ವಿಚಾರಣೆಯನ್ನು ಮುಂದೂಡಿದೆ. ಹಾಗಾಗಿ ಆ ವಿಚಾರಣೆ ನಡೆಯೋವರೆಗೂ ಕೂಡ ಜೈಲು ಊಟನೇ ಗತಿ. ರಾಮನಗರ ಪುನರ್ನಾಮಕರಣ ಆಯಿತು. ಈಗ ಎಲೆಕ್ಟ್ರಾನಿಕ್ ಸಿಟಿಗೆ ಪುನರ್ನಾಮಕರಣ ಮಾಡ್ತಾ ಇದೆಯಾ ಸರ್ಕಾರ? ದೇವರಾಜ್ ಅರಸು ಎಲೆಕ್ಟ್ರಾನಿಕ್ ಸಿಟಿ ಅಂತ ನಾಮಕರಣ ಮಾಡ್ತಾರಾ? ಎಲೆಕ್ಟ್ರಾನಿಕ್ ಸಿಟಿ ಹೆಸರು ಬದಲಿಸುವ ಬಗ್ಗೆ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಹೊಸದಾಗಿ ನಾಮಕರಣ ಮಾಡ್ತೀವಿ ಅಂತ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿವಂಗತ ದೇವರಾಜ್ ಅರಸು ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ದೇವರಾಜ್ ಅರಸು ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಅಂತ ಶಿಫಾರಸು ಮಾಡಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಗೆ ದೇವರಾಜ್ ಅರಸು ಎಲೆಕ್ಟ್ರಾನಿಕ್ ಸಿಟಿ ಅಂತ ನಾಮಕರಣ ಮಾಡಬೇಕು ಅಂತಿದ್ದೀವಿ ಅಂತ ಕೂಡ ಸಿಎಂ ಹೇಳಿದ್ದಾರೆ. ನಾನು ಯಾರಪ್ಪ ಹಿಂಗೆ ಹೇಳ್ಕೊಂಡು ದೇವರಾಜ್ ಅರಸು ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಮುಖ್ಯಮಂತ್ರಿಗಳು ಈ ಮಾತನ್ನ ಹೇಳಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಗೆ ದೇವರಾಜ್ ಅರಸು ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೆಸರಿಡ್ತೀವಿ ಅಂತ ಹೇಳಿದ್ದಾರೆ. ರಾಮನಗರ ಹೆಸರು ಬದಲಾವಣೆಯನ್ನು ನಾವು ನೋಡಿದ್ವಿ. ಆ ನಂತರದಲ್ಲಿ ಈಗ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹೆಸರು ಬದಲಾವಣೆ ಮಾಡುವಂಥ ವಿಚಾರವನ್ನು ಸಿಎಂ ಮುಂದಿಟ್ಟಿದ್ದಾರೆ. ಮಂಡ್ಯ ಮೈ ಶುಗರ್ನಲ್ಲಿ ಮತ್ತೆ ಕಬ್ಬು ನುರಿಯೋ ಕಾರ್ಯ ಆರಂಭ ಆಗಿದೆ. ಬೆಳಗ್ಗೆ ರಿಪಬ್ಲಿಕ್ ವರದಿಯನ್ನ ಮಾಡಿತ್ತು, ಮಧ್ಯಾಹ್ನ ಫಟಾಫಟ್ ಅಂತ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಮಂಡ್ಯ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ತಾಂತ್ರಿಕ ಸಮಸ್ಯೆ ಏನಿತ್ತು ಅದನ್ನು ಸರಿಪಡಿಸಲಾಗಿದೆ. ಕಾರ್ಖಾನೆ ಆಡಳಿತ ಮಂಡಳಿ ಅದನ್ನು ಸರಿಪಡಿಸಿದೆ. ಕಬ್ಬು ನುರಿಯೋ ಕಾರ್ಯ ಮತ್ತೆ ಆರಂಭ ಆಗಿದೆ. ಹಾಗಾಗಿ ರೈತರು ನಿರಾಳವಾಗಿದ್ದಾರೆ. ಕಳೆದ ಶನಿವಾರ ಸ್ಥಗಿತಗೊಂಡಿತ್ತು ಮೈಶುಗರ್ ಕಾರ್ಖಾನೆ. ಅಲ್ಲಿ ತಾಂತ್ರಿಕ ಸಮಸ್ಯೆಯಿಂದಾಗಿ ಇದರಿಂದ ಕಾರ್ಖಾನೆ ಆವರಣದಲ್ಲಿ 5,000 ಟನ್ ಕಬ್ಬು ಒಣಗ್ತಾ ಇತ್ತು. ಒಣಗಿ ತೂಕ ಕಡಿಮೆ ಆಗ್ತಾ ಇದ್ದಿದ್ರಿಂದ ನಷ್ಟದ ಆತಂಕದಲ್ಲಿದ್ರು ರೈತರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಪ್ರಸಾರ ಮಾಡಿ ಎಚ್ಚರಿಸಿತ್ತು. ಈ ಸುದ್ದಿ ಪ್ರಸಾರವಾದ ಕೆಲವೇ ನಿಮಿಷಗಳಲ್ಲಿ ಕಬ್ಬು ನುರಿಯುವ ಕಾರ್ಯ ಆರಂಭ ಆಗಿದೆ ಮಂಡ್ಯದ ಮೈ ಶುಗರ್ ಕಾರ್ಖಾನೆಯಲ್ಲಿ. ಬೆಳಗ್ಗೆ ಎಷ್ಟು ಗಂಟೆ ಸಮಯ? ಮಂಡ್ಯದ ಮೈಶುಗರ್ ಕಾರ್ಖಾನೆಯಲ್ಲಿ ಕಳೆದ 4 ದಿನಗಳಿಂದ ಕಬ್ಬು ನುರಿಯುವ ಕಾರ್ಯ ಸ್ಥಗಿತ ಆಗಿತ್ತು. ಇದರಿಂದಾಗಿ ಕಾರ್ಖಾನೆ ಆವರಣದಲ್ಲಿ 5,000 ಟನ್ಗೂ ಅಧಿಕ ಕಬ್ಬು ಒಣಗ್ತಿತ್ತು. ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಮೈಶುಗರ್ ಕಾರ್ಖಾನೆಯಲ್ಲಿ ಮತ್ತೆ ಕಬ್ಬು ನುರಿಯುವ ಕಾರ್ಯ ಆರಂಭ ಆಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಏನು ಮತ್ತೆ ಮೈಶುಗರ್ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂಥ ಕಾರ್ಯ ಆರಂಭ ಆಗಿದೆ. ಕಳೆದ ಜುಲೈ 29ನೇ ತಾರೀಕು ಮೈಶುಗರ್ ಕಾರ್ಖಾನೆ ಆರಂಭ ಆಗಿತ್ತು. ಕಾರ್ಖಾನೆ ಆರಂಭ ಆದಂಥ 15 ದಿನದಲ್ಲೇ ಕಬ್ಬು ನುರಿಯುವ ಕಾರ್ಯ ಸ್ಥಗಿತಗೊಂಡಿದ್ದರಿಂದ ರೈತರು ಆತಂಕಕ್ಕೀಡಾಗಿದ್ದರು. ಕಳೆದ 4 ದಿನಗಳಿಂದ ಕಬ್ಬು ನುರಿಯುವ ಕಾರ್ಯ ಸ್ಥಗಿತ ಆಗಿದ್ದರಿಂದ 5,000 ಟನ್ಗೂ ಅಧಿಕ ಕಬ್ಬು ಕಾರ್ಖಾನೆ ಆವರಣದಲ್ಲಿ ಒಣಗ್ತಿದ್ರೆ, ಮತ್ತೊಂದೆಡೆ